ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೀವು ನೋಡ್ತಾ ಇದ್ದೀರಾ ದುಬೈ ದೀವ್ನ ಯೂಟ್ಯೂಬ್ ಚಾನಲ್ಲು. ಸ್ನೇಹಿತರೆ, ಇಷ್ಟು ದಿವಸ ನಾವು ದುಬೈಗೆ ಹೋಗಿರಲಿಲ್ಲ, ಭಯ ಪಟ್ಕೊಂಡು ಇಲ್ಲೇ ಇದ್ವಿ. ನಾವಿಲ್ಲಿ ಟಿ ವಿನಲ್ಲಿ ನೋಡ್ತಾ ಇದ್ವಿ, ತುಂಬ ಭಯಂಕರವಾಗಿ ಎಲ್ಲ ದೃಶ್ಯಗಳನ್ನ ತೋರಿಸ್ತಾ ಇದ್ರು. ಇಲ್ಲಿ ಆ ಥರದ್ದು ಯಾವುದೇ ತರಹದ ತೊಂದರೆ ಇಲ್ಲ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇವಾಗ ನಾನು ದುಬೈಗೆ ಹೊರಟಿದ್ದೀನಿ. ಈ ದುಬೈಗೆ ಹೋಗೋ ರಸ್ತೆಯಲ್ಲಿ ಕೆಲವು ಸಣ್ಣ ಪುಟ್ಟ ಏರಿಯಾಗಳನ್ನ ತೋರಿಸ್ಕೊಂಡು ಹೋಗ್ತೀನಿ. ಯಾವುದೇ ತರಹದ ವ್ಯವಸ್ಥೆ ಸ್ನೇಹಿತರೆ, ಇಲ್ಲಿ ತುಂಬ ವ್ಯವಸ್ಥೆ ಶಿಸ್ತುಬದ್ಧವಾಗಿದೆ. ಸ್ನೇಹಿತರೆ, ಯಾವುದೇ ತರಹದ ಇಲ್ಲಿ ಏನು ದೊಡ್ಡ ತೊಂದರೆ ಆಗಿಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ 28ನೇ ತಾರೀಕಿಂದ ಒಂದು ಸ್ವಲ್ಪ ಟಿ ವಿ ಚಾನಲ್ಗಳು ನೋಡಿದ್ದೀರಾ, ದೊಡ್ಡ ಮಹಾಯುದ್ಧನೇ ಆಗೋಯ್ತು ಅನ್ನೋ ಥರ ತೋರಿಸ್ತಾ ಇದ್ರು. ಎಲ್ಲೆಲ್ಲೂ ನೋಡಿದ್ರೆ ತುಂಬ ಹೊಗೆಗಳೇ ಕಾಣಿಸ್ತಾ ಇತ್ತು. ನಮಗೇನೆ ನೋಡಿದ್ರೆ ಭಯ ಆಗ್ತಾಯಿತ್ತು. ನೋಡ್ತಾ ಇದ್ದೀರಲ್ಲ, ನಾನು ದುಬೈಗೆ ಹೋಗ್ತಾ ಇರೋ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ. ಇದು ದುಬೈನ ಒಂದು ದೃಶ್ಯ. ನಾನು ಆ್ಯಕ್ಚುಲಿ ಉಮಲ್ಕೂನಿಂದ ಬರ್ತಾ ಇದ್ದೀನಿ. ಉಮಲ್ಕೂನಿನಲ್ಲಿ ಹೋಗೋ ಸ್ಥಳ ಸ್ನೇಹಿತರೆ ಇದು. ಉಮಲ್ಕೂನಿಂದ ದುಬೈನಲ್ಲಿ ಆಲ್ರೆಡಿ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ದುಬೈ ನಾರ್ಮಲ್ ಆಗಿದೆ ಸ್ನೇಹಿತರೆ. ಎಲ್ಲರೂ ಹೇಳ್ತಾಯಿದ್ರು, ನಿಮ್ಮ ದುಬೈಲಿ ಬಾಂಬ್ ಹಾಕ್ಬಿಟ್ರು, ಅದಾಕ್ಬಿಟ್ರು, ಇದಾಕ್ಬಿಟ್ರು ಅಂತ. ಏನಿಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಪ್ರಕಾರ ಬೇರೆ ದೇಶದಲ್ಲಿ ಯುದ್ಧ ಆಗ್ತಾಯಿತ್ತು, ಅಲ್ಲಿ ಸಹಾಯ ಮಾಡಿದ್ವಿ ಅಂತ ಅಲ್ಲಿಂದ ಒಂದು ಸ್ವಲ್ಪ ಕ್ಷಿಪಣಿ ದಾಳಿ ಆಯಿತು ನಿಜ. ಆದರೆ ಆ ಕ್ಷಿಪಣಿ ತಡಿಬೇಕಾದ್ರೆ ಅದರ ಅವಶೇಷ ಕೆಳಗಡೆ ಬಿದ್ದು ಒಂದು 3-4 ಕಡೆ ಹಾನಿ ಆಯಿತು. ಅದು ಬಿಟ್ಟರೆ ಯಾವುದೇ ತರಹದ ಏನು ತೊಂದರೆ ಆಗಿಲ್ಲ. ಇಲ್ಲಿಗೆ ಯಾವುದೇ ತರಹದ ದಾಳಿ ಆಗ್ತಾಯಿಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಬುರ್ಜ್ ಖಲೀಫೆಗೆ ಹೋಗ್ತಾ ಇರುವಂತಹ ರಸ್ತೆ ನೋಡ್ತಾ ಇದ್ದೀರಲ್ಲ, ಅದೇ ಲೈಟು, ಅದೇ ಬುರ್ಜ್ ಖಲೀಫಾ ಎಲ್ಲ ಹೇಗೆ ನಾರ್ಮಲಾಗಿ ಇದೆಯೋ ಹಾಗೇ ಇದೆ. ಯಾಕೆಂದರೆ ಇಲ್ಲಿಯ ದುಬೈಯ ರಕ್ಷಣಾ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾವುದೇ ಅನಾಹುತಕ್ಕೂ ದಾರಿ ಮಾಡಿಕೊಟ್ಟಿಲ್ಲ. ಎಂದಿನಂತೆ ಪ್ರವಾಸೋದ್ಯಮ ನಡೀತಾನೇ ಇದೆ. ಮತ್ತು ಶಾಲಾ ಕಾಲೇಜು ಒಂದು ಸ್ವಲ್ಪ ಹೈಬ್ರಿಡ್ ಇತ್ತು, ಮತ್ತು ಒಂದು ಸುರಕ್ಷಿತ ಇದಕ್ಕೋಸ್ಕರ ಜನನ ಯಾರನ್ನೂ ಹೊರಗಡೆ ಬರಬೇಡಿ ಅಂತ ಹೇಳಿದರು. ಆದರೆ ಎಂದಿನಂತೆ ಈಗ ಶುರುವಾಗಿದೆ. ನೋಡಿದ್ರಲ್ಲ ಬುರ್ಜ್ ಖಲೀಫಾ ಏರಿಯಾ. ಇವಾಗ ನಾನು ಹೋಗ್ತಾ ಇರೋದು ಶೇಖ್ ಜಾಯದ್ ರೋಡ್ ಸ್ನೇಹಿತರೆ. ಶೇಖ್ ಜಾಯದ್ ರೋಡ್ ಕೂಡ ನೋಡಿ, ಯಾವುದೇ ತರಹದ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ನಾನು ಲೈವ್ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಚಾನಲ್ಗಳಲ್ಲಿ. ತುಂಬಾ ಭಯ ಆಗ್ತಿತ್ತು ನಮಗೆ. ಹಾಗಾಗಿ ನಿಜ ನಾವು ದುಬೈಗೆ ಬರಲಿಲ್ಲ. ಆದರೂ ನಮಗೆ ದುಬೈ ಗೌರ್ಮೆಂಟು ಎಲ್ಲರಿಗೂ ಯಾವ ರೀತಿ ಬೇಕಾದ ವ್ಯವಸ್ಥೆಯನ್ನು ಮಾಡಿದರು. ಇಲ್ಲಿ ಬಂದಂತಹ ಟೂರಿಸ್ಟ್ಗಳಿಗೂ ಕೂಡ ಅವ್ರಿಗೆ ಫ್ರೀಯಾಗಿ ವೀಸಾ ಕೊಟ್ಟರು, ವೀಸಾನ ಕಂಟಿನ್ಯೂ ಮಾಡಿದ್ರು. ಮತ್ತು ಹೋಟೆಲ್ ವ್ಯವಸ್ಥೆ ಮಾಡಿದರು, ಕೆಲವು ಕಡೆ ಊಟದ ವ್ಯವಸ್ಥೆನೂ ಮಾಡಿದರು. ಎಲ್ಲ ಸೌಕರ್ಯ ಚೆನ್ನಾಗಿದೆ ಸ್ನೇಹಿತರೆ. ಆದರೆ ಸ್ವಲ್ಪ ನಿಮಗೆ ಗೊತ್ತಿದೆ, ವಿಮಾನ ಸ್ವಲ್ಪ ಸ್ಥಗಿತ ಆಯಿತು. ಈಗ ಸ್ವಲ್ಪನೇ ಶುರು ಮಾಡಿದ್ದಾರೆ. ನೋಡಿ, ಶೇಖ್ ಜಾಯದ್ ರೋಡು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈ ಸುಂದರವಾದ ಸ್ಥಳದಲ್ಲಿ ಸ್ನೇಹಿತರೆ, ಎಲ್ಲರಿಗೂ ಎಲ್ಲ ದೇಶಕ್ಕೂ ಇವರು ಸ್ನೇಹಿತರಾಗಿದ್ದಾರೆ ಸ್ನೇಹಿತರೆ. ಇಲ್ಲಿ ಅಲ್ಲಿ ಯುದ್ಧ ನಡೀತಾ ಇರೋ ಜಾಗದ ಜನಗಳು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ತರಹದ ತೊಂದರೆ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಶೇಖ್ ಜಾಯದ್ ರೋಡ್ನ ಎರಡೂ ಬದಿಯಲ್ಲೂ ಕೂಡ ತುಂಬ ಎಂದಿನಂತೆ ಇದೆ. ಯಾವುದೇ ತರಹದ ಹಾನಿ ಏನೂ ಆಗಿಲ್ಲ ಸ್ನೇಹಿತರೆ. ನೋಡಿ, ಇದು ಶೇಖ್ ಜಾಯದ್ ರೋಡು. ಇಲ್ಲಿಂದ ನಾನು ಬಲಗಡೆಗೆ ತಿರ್ಕೊಂಡೆ. ಇವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಮ್ಯೂಸಿಯಮ್ ಆಫ್ ದ ಫ್ಯೂಚರು. ಅದ್ರ ಪಕ್ಕನೂ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ರಕ್ಷಣಾ ವ್ಯವಸ್ಥೆ ಒಂದೇ ಅಲ್ಲ, ಕೇರಿಂಗು ಮತ್ತು ಸಪೋರ್ಟಿಂಗು ದುಬೈ ಗೌರ್ಮೆಂಟು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮತ್ತು ನಮಗೆ ಒಂದು ಸ್ವಲ್ಪ ಏನಾದರೂ ಸೈರನ್ ಗೀರನ್ ಆದರೆ ಒಂದು ಸ್ವಲ್ಪ ಸುರಕ್ಷಿತ ಜಾಗದಲ್ಲಿ ಇರಬೇಕು ಅಂತ ಹೇಳಿದರು. ನೋಡಿ, ಇದು ಮೆಟ್ರೋಗಿರುವಂತಹ ಲಿಂಕಿನ ರಸ್ತೆ ಅಲ್ಲಿ ಕಾಣಿಸ್ತಾ ಇರೋದು. ಇದು ಶೇಖ್ ಜಾಯದ್ ರೋಡ್ನ ಟಾಲೆಸ್ಟ್ ಬಿಲ್ಡಿಂಗ್ಗಳು, ಎಮಿರೇಟ್ಸ್ ಟವರು, ಹಾಗೆ ಬುರ್ಜ್ ಖಲೀಫಾ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಾನು ಹೇಳಿದಾಗೆ ಯಾವುದೇ ತೊಂದರೆ ಇಲ್ಲ. ನೋಡಿ, ಇದೇ ಮ್ಯೂಸಿಯಮ್ ಆಫ್ ದ ಫ್ಯೂಚರು. ಮ್ಯೂಸಿಯಮ್ ಆಫ್ ದ ಫ್ಯೂಚರು ನಿಮಗೆ ಗೊತ್ತಿರುವಂತಹ ಟೆಕ್ನಾಲಜಿಯ ಹಬ್ಬು, ಸೈಬರ್ ಫಂಕ್ ಅಂತ ಇಲ್ಲಿ ಕರೀತಾರೆ ಸ್ನೇಹಿತರೆ. ಈಗ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಯಾಕಂದರೆ ಓಡಾಡಬೇಡಿ ಅಂತ ಹೇಳಿದ್ದಾರೆ ಸುರಕ್ಷತಾ ವ್ಯವಸ್ಥೆಯಿಂದ. ನೋಡಿ ಸ್ನೇಹಿತರೆ, ನಾನಿವಾಗ ಒಳಗಡೆ ಬಂದೆ. ಶೇಖ್ ಜಾಯದ್ ರೋಡ್ನ ರಸ್ತೆಯಲ್ಲಿರುವಂತಹ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಒಳಗಡೆ ಬಂದೆ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿದೆ. ಇದೆಲ್ಲ ಲೈಟೆಲ್ಲ ಕಾಣಿಸ್ತಾ ಇರೋದೆಲ್ಲ ಅರಬಿಕ್ ಪೊಯಮ್ ಸ್ನೇಹಿತರೆ.
ಇದು ದುಬೈನ ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಮಕ್ತುಮ್ ಅವರು ಬರೆದಿರುವಂತಹ ಒಂದು ಪಯಮ್ಗಳ ಸಾಲು, ಅದನ್ನು ಲೈಟಿಂಗ್ಸಲ್ಲಿ ತೋರಿಸ್ತಾ ಇದ್ದಾರೆ. ಎಷ್ಟು ಸುಂದರವಾಗಿದೆ. ಇದೇ ರೀತಿ ಸ್ನೇಹಿತರೆ ಹೊರಗಡೆ ಇರುವಂತಹ ಚಿತ್ರಕಲೆ ಕೂಡ ಅದು ಪಯಮೇ ಸ್ನೇಹಿತರೆ. ನೋಡಿ, ಲಿಫ್ಟು ಕೂಡ ಎಷ್ಟು ಟೆಕ್ನಾಲಜಿ ಸ್ನೇಹಿತರೆ. ಮುಂದಿನ ಪೀಳಿಗೆ 50 ವರ್ಷದಲ್ಲಿ ಏನೇನು ಮಾಡ್ತೀವಿ ಅಂತ ಟೆಕ್ನಾಲಜಿ ಒಳಗಡೆ ತೋರಿಸಿದ್ದಾರೆ. ನಾನು ಆದರೆ ಇವತ್ತು ಒಳಗಡೆ ಹೋಗಿಲ್ಲ ಸ್ನೇಹಿತರೆ. ನೋಡಿ, ಅದರ ಮುಂಭಾಗ ಇರುವಂತಹ ಹೊರಗಡೆಯ ಸ್ಥಳ ನೋಡಿ ಸ್ನೇಹಿತರೆ. ಸ್ವಲ್ಪ ಜನ ಪ್ರವಾಸೋದ್ಯಮ ಕಡಿಮೆ ಇದೆ, ಯಾಕೆಂದರೆ ಈಗ ಸ್ವಲ್ಪ ಪರಿಸ್ಥಿತಿ ಇರೋದನ್ನು ಸ್ವಲ್ಪ ದಿನಗಳ ನಂತರ ವಿಮಾನ ಚಾಲೂ ಆದ ನಂತರ ಮತ್ತೆ ಅದೇ ರೀತಿ ಶುರುವಾಗುತ್ತೆ. ಇಲ್ಲಿ ಯಾವುದೇ ತರಹದ ತೊಂದರೆ ಇಲ್ಲ. ಜನ ನಿಜವಾಗ್ಲೂ ಕನ್ನಡ ಮಾಧ್ಯಮದಲ್ಲೇ ಆಗಲಿ, ನಾನು ತುಂಬ ನೋಡ್ತಾ ಇದ್ದೆ, ನೋಡಿ ನನಗೇನೆ ಒಂಥರ ಆಗ್ತಿತ್ತು. ಆದರೆ ಶಬ್ದ ಒಮ್ಮೊಮ್ಮೆ ಬರುತ್ತೆ, ಇಲ್ಲ ಅಂತಲ್ಲ. ಸಮುದ್ರದ ಸೈಡಿಂದ ಶಬ್ದ ಬರುತ್ತೆ, ಯಾಕಂದರೆ ಅಲ್ಲಿ ಅವ್ರನ್ನೆಲ್ಲ ತಡೀಬೇಕಾದ್ರೆ ಒಂದು ಸ್ವಲ್ಪ ಶಬ್ದಗಳಾಗುತ್ತೆ. ನೋಡಿ ವ್ಯವಸ್ಥೆ, ಈ ಮ್ಯೂಸಿಯಂ ಆಫ್ ದ ಫ್ಯೂಚರ್ನ ಒಳಗಡೆ ದೃಶ್ಯ ಇದು ಸ್ನೇಹಿತರೆ. ಇದು ಶೇಖ್ ಜಾಯದ್ ರೋಡನ್ನು ಸುಂದರವಾದ ಜಾಗ. ಒಂದು ಸ್ವಲ್ಪ ಬೆಳಕು, ಲೈಟ್ಗಳು ಕಡಿಮೆ ಇದೆ ಇವತ್ತು. ಅಂದರೆ ಲೈಟಿಂಗ್ಸ್ ಜಾಸ್ತಿ ಕೊಟ್ಟರೆ ದೃಷ್ಟಿ ಆಗುತ್ತೆ ಅಂತ ನೋಡಿ ಹೊರಗೆ. ಅದೇ ಸ್ನೇಹಿತರೆ, ಆ ಮ್ಯೂಸಿಯಂ ಆಫ್ ದ ಫ್ಯೂಚರ್ನ ಲೆಟ್ರ್ಗಳು ಬರೆದಿರೋದು ಲೈಟಿಂಗ್ಸಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ಕಾರುಗಳು, ವೆಹಿಕಲ್ಗಳೆಲ್ಲ ನಾರ್ಮಲಾಗಿ ಓಡಾಡ್ತಾ ಇದೆ. ಯಾವುದೇ ರೀತಿಯ ಅನಾಹುತ ಇಲ್ಲ ಸ್ನೇಹಿತರೆ. ಸ್ವಲ್ಪ ದಿನಗಳ ನಂತರ ನಿಜವಾಗ್ಲೂ ಸ್ನೇಹಿತರೆ ಪ್ರವಾಸೋದ್ಯಮ ಶುರು ಮಾಡ್ತಾರೆ. ಶೇಖ್ ಜಾಯದ್ ರೋಡು ಇದು ನೋಡಿ. ಶೇಖ್ ಜಾಯದ್ ರೋಡ್ ಕೂಡ ವೆಹಿಕಲ್ಗಳು ನಾರ್ಮಲಾಗಿ ಓಡಾಡ್ತಾ ಇದೆ. ಎಲ್ಲರೂ ಭಯಪಡುವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ನಾವು ನಾರ್ಮಲ್ ಆಗಿದ್ದೀವಿ. ಆದರೆ ನಿಜ ಹೇಳಬೇಕಂದ್ರೆ ನಮ್ಮ ಮನೆಗಳಿಂದನೇ ಫೋನ್ ಬರ್ತಾಯಿತ್ತು, ಹೇಗಿದ್ದೀರಾ, ಏನು ತೊಂದರೆ ಇಲ್ವಾ, ಹುಷಾರು ಅಂತ. ಹೌದು ಅಂತ ಹೇಳ್ತಾ ಇದ್ವಿ. ನೋಡಿ ಶೇಖ್ ಜಾಯದ್ ರೋಡು. ಹಾಗೆ ಅದರ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಕೂಡ ಹೋಗ್ತಾ ಇದ್ದೀನಿ. ನೋಡಿ, ಎಂದಿನಂತೆಯೇ ಇದೆ ಸ್ನೇಹಿತರೆ. ಸೇಫ್ಟಿ, ಕೇರಿಂಗು ತುಂಬ ಚೆನ್ನಾಗಿದೆ ಇಲ್ಲಿ. ವ್ಯವಸ್ಥೆ ದುಬೈ UAE ತುಂಬ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಯಾವುದೇ ತರಹದ ವೀಕ್ನೆಸ್ ಇಲ್ಲ ಇಲ್ಲಿ. ನೋಡಿ, ದೃಶ್ಯಗಳೆಲ್ಲ ಎಷ್ಟು ಸುಂದರವಾಗಿದೆ, ನೋಡ್ತಾ ಇದ್ದೀರಲ್ಲ ನೀವು. ಸ್ಕೈ ವೀವ್ಸ್ ಸ್ನೇಹಿತರೆ, ಅದು ಸ್ಕೈ ವೀವ್ಸ್ ಹತ್ರ ಹೋಗಿಲ್ಲ ನೋಡಿ. ಇದು ಟಾಲೆಸ್ಟ್ ಟವರ್ಗಳ ಹಿಂಭಾಗ ಇರುವಂತಹ ರಸ್ತೆ. ಹಾಗೆ ಮುಂದೆ ಹೋಗ್ತಾ ಬುರ್ಜ್ ಖಲೀಫಾನು ತೋರಿಸ್ತೀನಿ ನೋಡಿ. ಇದು ಬುರ್ಜ್ ಖಲೀಫಾದ ಮುಂಭಾಗ ಇರುವಂಥ ಫೈನಾನ್ಷಿಯಲ್ ಸ್ಟ್ರೀಟ್ನ ಹತ್ರ ಇದ್ದೀನಿ. ಅದು ಕೆಂಪಿನ್ಸ್ಕಿ ಹೋಟೆಲ್ ಸ್ನೇಹಿತರೆ. ಕೆಂಪಿನ್ಸ್ಕಿ ಇದು ಸ್ವಿಸ್ ಹೋಟೆಲ್ಲು. ಇಲ್ಲೆಲ್ಲ ಪ್ರವಾಸೋದ್ಯಮ ನಿಲ್ಲಿ ಅಂತ ಏನೇನೋ ಆಗಿತ್ತು, ಇವಾಗೆಲ್ಲ ಸರಿ ಹೋಗಿದೆ. ಇದು ಡೌನ್ ಟೌನ್ ಏರಿಯಾ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಡೌನ್ ಟೌನ್ ಏರಿಯಾ. ನಾನು ಒಳಗಡೆ ಬಂದೆ ಸ್ನೇಹಿತರೆ. ಬುರ್ಜ್ ಖಲೀಫಾ ನೋಡಿ. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. So loud as the hours pass, we're gonna do it all again. We wanna chase the night, wanna dance to the light.
regret. We wanna chase the night, wanna dance to the light, pull the stars from the sky, just two hearts running wild. Never safe, never for sky.